ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಟ್ ಹಾಗಾಗ್ತಾ ಇಲ್ಲ. ಮುಂದಿನ ವಾರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಮುಂದಿನ ವಾರ ನಟ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದು, ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸೋದು ಸದ್ಯಕ್ಕೆ ಡೌಟು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಾರದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸೋದಾಗಿ ಮಾಹಿತಿ ಸಿಗ್ತಾ ಇದೆ. ಇದರಿಂದ ಚಾರ್ಜ್ ಶೀಟ್ನ ಸ್ಟಡಿ ಮಾಡ್ತಿದ್ದಾರೆ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು. ಚಾರ್ಜ್ ಶೀಟ್ನ ಸಂಪೂರ್ಣ ಸ್ಟಡಿ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ದರ್ಶನ್ ಕುಟುಂಬಸ್ಥರ ಜೊತೆಗೆ ಚರ್ಚೆಯನ್ನ ಈಗ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿದ ನಂತರ ಜಾಮೀನಿಗೆ ಅರ್ಜಿಯನ್ನ ಹಾಕುವಂತಹ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ಕೂಡ ಈಗ ಜಾಮೀನಿಗೆ ಅರ್ಜಿಯನ್ನ ಹಾಕ್ತಾ ಇಲ್ಲ. ಮುಂದಿನ ವಾರ ಬಹುತೇಕ ಸಾಧ್ಯತೆ ಇದೆ ಅಂತಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಅದಾಗಿರೋದ್ರಿಂದ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ ಹಿರಿಯ ವಕೀಲರು. ಕಾರಣ ಜಾಮೀನಿಗೆ ಏನು ಅಂತ ಇದ್ದಾಗ ಇದರಲ್ಲಿ ಏನು ಪಾತ್ರ ಇದೆ ಏನಿಲ್ಲ ಅನ್ನುವಂಥದ್ದನ್ನು ಸ್ಟಡಿ ಮಾಡಿಕೊಂಡು ಅದಾದ ನಂತರ ಆರ್ಗ್ಯುಮೆಂಟನ್ನು ಮಾಡಿ ಜಾಮೀನು ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗಬೇಕಾಗತ್ತೆ. ಸುಮ್ಮನೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ಬಿಟ್ಟು ಆಮೇಲೆ ಹಾಗೆ ಬರೋದಲ್ಲ. ಅವ್ರಿಗೂ ಕೂಡ ಜವಾಬ್ದಾರಿಗಳಿರುತ್ತೆ. ಅದರಲ್ಲಿ ಹಿರಿಯ ವಕೀಲರು ಸುಮ್ಮನೆ ಹಾಕಕ್ಕೆ ಹೋಗಲ್ಲ. ಅವರು ತುಂಬ ಡಿಟೇಲ್ ಆಗಿ ಸ್ಟಡಿ ಮಾಡಿ ಜಾಮೀನಿಗೆ ಅರ್ಜಿನ ಸಲ್ಲಿಸಲಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸುಮ್ಮನೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸೋದಾಗಿದ್ರೆ ಯಾವತ್ತೂ ಸಲ್ಲಿಸ್ಬಿಡ್ಬೋದಾಗಿತ್ತು, ಸಿಕ್ಕರೆ ಸಿಗಲಿ ನೋಡೋಣ ಅಂತೇಳ್ಬಿಟ್ಟು. ಬಟ್ ಒಂದು ಜವಾಬ್ದಾರಿಯುತವಾಗಿರುವಂಥವ್ರು ಹಿರಿಯ ವಕೀಲರು ಸುಮ್ಮನೆ ಹಾಕಕ್ಕೆ ಹೋಗೋದಿಲ್ಲ. ಸ್ಟಡಿಯನ್ನು ಮಾಡಿಕೊಂಡು ಏನು ಮಾಡಬೇಕು ಏನಿಲ್ಲ ಈ ವಿಚಾರದಲ್ಲಿ, ಇದರಲ್ಲಿ ಎಲ್ಲಿ ಲೂಪ್ ಹೋಲ್ಸ್ಗಳಿದೆ ಅದರ ಆಧಾರದ ಮೇಲೆ ಜಾಮೀನನ್ನು ಪಡ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಏನು ಸಿಗ್ತಾ ಇದೆ ಈಗ ದರ್ಶನ್ ಪರ ವಕೀಲರಿಂದ ಮಾಹಿತಿಗಳು? ಅರುಣ್, ನಿಜ ನೀವು ಹೇಳಿದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೆಲವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಅವರ ಜಾಮೀನಿನ ಅರ್ಜಿಗಳು ವಜಾ ಆಗಿದ್ವು. ಹೀಗಾಗಿ ಆ ಬಳಿಕ ಕೆಲವರು ಹೈಕೋರ್ಟ್ ಕದ ತಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಅನುಕುಮಾರ್, ಪವಿತ್ರ ಇವರೆಲ್ಲರೂ ಕೂಡ ಅವರ ಜಾಮೀನಿನ ಅರ್ಜಿಗಳು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಜಾ ಆಗಿದೆ. ಆ ಬಳಿಕ ಹೈಕೋರ್ಟ್ ಕದ ತಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ದರ್ಶನ್ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಕಾರಣ ಇಷ್ಟೇ, ಹಿರಿಯ ವಕೀಲರನ್ನ ಕುಟುಂಬಸ್ಥರು ಸಂಪರ್ಕ ಮಾಡುವ ಕೆಲಸವನ್ನ ಮಾಡಿದ್ರು. ಹಿರಿಯ ವಕೀಲ ಸಿ.ವಿ. ನಾಗೇಶ್ ರವರನ್ನ ಈಗಾಗಲೇ ಸಂಪರ್ಕವನ್ನ ಮಾಡಿದ್ದಾರೆ. ನಿನ್ನೆ ಅವರಿಗೆ ಚಾರ್ಜ್ ಶೀಟ್ ಅನ್ನ ತಲುಪಿಸುವ ಕೆಲಸವನ್ನ ಕೂಡ ಕುಟುಂಬಸ್ಥರು ಮಾಡಿದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು. ಅದಾದ ಬಳಿಕ 1 ವಾರಗಳ ಕಾಲ ನೀವು ಸುಮ್ಮನಿರಿ, ನಾನೇ ನಿಮ್ಮನ್ನ ಕರೆಯುತ್ತೇನೆ, ಅಲ್ಲಿವರೆಗೂ ಕೂಡ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಇಡೀ ಚಾರ್ಜ್ ಶೀಟ್ನ ಸಂಪೂರ್ಣವಾಗಿ ಸ್ಟಡಿಯನ್ನ ಮಾಡ್ತಾರೆ. ಅದಾದ ಬಳಿಕ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಪಾಯಿಂಟ್ಸ್ ಅನ್ನ ಮಾಡ್ಕೊಳ್ತಾರೆ. ಆ ಬಳಿಕ ಚಾರ್ಜ್ ಶೀಟ್ ನಲ್ಲಿನ ಲೋಪದೋಷಗಳು, ಎಲ್ಲೆಲ್ಲಿ ಚಾರ್ಜ್ ಶೀಟ್ ನಲ್ಲಿ ನ್ಯೂನತೆಗಳಿದಾವೆ, ಲೋಪದೋಷಗಳಿದಾವೆ, ಇವೆಲ್ಲವನ್ನ ಕೂಡ ಫೈಂಡ್ ಔಟ್ ಮಾಡುವ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಜಾಮೀನಿಗೆ ಅರ್ಜಿಯನ್ನ ಹಾಕುವ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಈ ವಾರ ಜಾಮೀನಿಗೆ ಅರ್ಜಿಯನ್ನ ಹಾಕೋದು ಬಹುತೇಕ ಡೌಟು. ಯಾಕಂತ ಹೇಳಿದ್ರೆ ಮುಂದಿನ ವಾರದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ದರ್ಶನ್ ಕುಟುಂಬಸ್ಥರ ಬಳಿ ಹೇಳಿದ್ದಾರೆ. ಹೀಗಾಗಿ ಮುಂದಿನ ವಾರದಲ್ಲಿ ನಾನು ಜಾಮೀನಿಗೆ ಅರ್ಜಿಯನ್ನ ಹಾಕ್ತೀನಿ, ಅಲ್ಲಿ ತನಕ ಸುಮ್ನಿರಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಕೂಡ ಅವರು ಚಾರ್ಜ್ ಶೀಟ್ ಅನ್ನ ಹಾಕ್ಲಿ, ಆ ಚಾರ್ಜ್ ಶೀಟ್ ಹಾಕದ ಈಗಾಗಲೇ ಸ್ಟಡಿ ಮಾಡ್ತಿದ್ದಾರೆ. ಅದಾದ ಬಳಿಕ ಜಾಮೀನಿಗೆ ಯಾವಾಗ ಅರ್ಜಿಯನ್ನು ಹಾಕ್ತಾರೋ ಹಾಕ್ಲಿ ಅನ್ನೋ ಮಟ್ಟಿಗೆ ಕುಟುಂಬಸ್ಥರು ಕೂಡ ಸುಮ್ಮನಾಗಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.